ಆಸೀನರಾಗಿರುವ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿರುವ ಮುಖ್ಯ ಶಿಕ್ಷಕಿಯಾದ ಶ್ರೀಮತಿ ಸುಜಾತಾ ಮೇಡಂ ಹಾಗೂ ಹಿರಿಯ ಶಿಕ್ಷಕರಾದ ಪಿ ರಾಮಕೃಷ್ಣಪ್ಪ ಸರ್ ಅವರು ಹಾಗೂ ಎಲ್ಲ ಶಿಕ್ಷಕರ ಶಿಕ್ಷಕೇತರ ವೃಂದದವರಿಗೂ ಮತ್ತು ಮಕ್ಕಳಿಗೂ ವಂದಿಸುತ್ತಾ ಮಕ್ಕಳ ದಿನಾಚರಣೆ ಶುಭಾಶಯಗಳೆಂದು ಹೇಳುತ್ತಾ, ನಾವು ಗೆಳೆಯರು ಹೃದಯ ಹೂವಿನ ಹಂದರ, ನಾಳೆ ನಾವೇ ನಾಡ ಹಿರಿಯರು, ನಮ್ಮ ಕನಸಿನ ಸುಂದರ ಎಂಬ ಕವಿವಾಣಿಯಂತೆ ಪಂಡಿತ್ ಜವಾಹರಲಾಲ್ ನೆಹರು ಅವರು 14 ನವೆಂಬರ್ 1889ರಲ್ಲಿ ಅಲಹಾಬಾದ್ನಲ್ಲಿ ಜನಿಸಿದರು. ಇವರ ತಾಯಿ ಸ್ವರೂಪ ರಾಣಿ, ತಂದೆ ಮೋತಿಲಾಲ್ ನೆಹರು. ಜವಾಹರಲಾಲ್ ನೆಹರು ಅವರು ಸ್ವತಂತ್ರ ಭಾರತದ ಮೊದಲ ಮತ್ತು ದೀರ್ಘಾವಧಿಯ ಪ್ರಧಾನಿಯಾಗಿದ್ದರು. ಜವಾಹರಲಾಲ್ ನೆಹರು ಅವರ ಜನ್ಮದಿನವಾದ ನವೆಂಬರ್ 14ರಂದು ಭಾರತದಲ್ಲಿ ಮಕ್ಕಳ ದಿನವನ್ನಾಗಿ ಪ್ರತಿ ವರ್ಷ ಆಚರಿಸಲಾಗುತ್ತದೆ. ಇದನ್ನು ಮಕ್ಕಳ ದಿನವೆಂದು ಆಚರಿಸಲು ಕಾರಣವೇನೆಂದರೆ, ನೆಹರು ಅವರು ಮಕ್ಕಳನ್ನು ತುಂಬಾ ಇಷ್ಟಪಡುತ್ತಿದ್ದರು. ಇದಕ್ಕೆ ಮಕ್ಕಳು ಅವರನ್ನು ಚಾಚಾ ನೆಹರು ಎಂದು ಕರೆಯುತ್ತಿದ್ದರು. ಮಕ್ಕಳಿಗೆ ಪ್ರೀತಿ ಮತ್ತು ಕಾಳಜಿ ಅತ್ಯುತ್ತಮ ಉಡುಗೊರೆ. ನೆಹರೂಜಿ ಯಾವಾಗಲೂ ಹೇಳುತ್ತಿದ್ದರು, ಮಕ್ಕಳಲ್ಲಿ ದೇವರ ನಗು ಇದೆ, ಅವರ ಸಂತೋಷವೇ ರಾಷ್ಟ್ರದ ಸಂತೋಷ ಎನ್ನುವ ನೆಹರೂಜಿಯ ಮಾತುಗಳನ್ನು ನೆನಪಿಸಿಕೊಳ್ಳೋಣ. ಹಾಗಾದರೆ ಈ ಮಕ್ಕಳ ದಿನದಂದು ಎಲ್ಲರೂ ಸಂತೋಷದಿಂದ ಆಚರಿಸಿ ಚಾಚಾ ನೆಹರೂಜಿಯ ಆಶಯಗಳಂತೆ ಉತ್ತಮ ವಿದ್ಯಾರ್ಥಿಗಳಾಗೋಣ ಎಂದು ತಿಳಿಸಿ ಈ ನನ್ನ ಮಾತುಗಳನ್ನು ಮುಗಿಸುತ್ತೇನೆ. ಇಷ್ಟು ಮಾತನಾಡಲು ಅವಕಾಶ ಕೊಟ್ಟ